ಏನು ಅಖಿಲ್, ಹೇಗಿದೀಯಾ? ಆರಾಮಾಗಿದ್ದೀನಣ್ಣ. ಕಾಫ್ ಪೂರ್ತಿ ಕಡಿಮೆ ಆಯ್ತಾ? ಪೂರ್ತಿ ಕಮ್ಮಿ ಆಯ್ತಣ್ಣ. ಇನ್ನು 10 ನಿಮಿಷದಲ್ಲಿ ಆಡಿಟರ್ ಬರ್ತಿದ್ದಾರೆ. ಓಕೆ ಅಣ್ಣ, ಆ ಮೀಟಿಂಗ್ ವಿಷಯ ನಾನು ನೋಡ್ಕೋತೀನಿ. ಹೊಸ ಕಾಂಟ್ರಾಕ್ಟ್ ಸಂಬಂಧಪಟ್ಟ ಎಸ್ಟಿಮೇಟ್ ಫೈಲ್ಸ್ ಎಲ್ಲ ನಿನ್ನ ಹತ್ರನೇ ಇದೆಯಲ್ವಾ? ಹೌದಣ್ಣ, ನನ್ನ ಹತ್ರನೇ ಇದೆ. ಆ ಫೈಲ್ ಕೊಡಿ ಇಲ್ಲಿ. 1 ಮಿನಿಟ್. ಹಲೋ ಹಲೋ ಸರ್, ಕೃಷ್ಣ ತುಳಸಿ ಅವ್ರನ್ನ ಹೋಲಿ ಪ್ರೋಮೋ ಹಾಡ್ಸಿ 1 ಅವರ್ ಒಳಗೆ ಕಳಿಸ್ಬೇಕು ಅಂತ ಚೇರ್ಮನ್ ಸರ್ ಹೇಳಿದ್ರು. ಪ್ರೋಮೋನಾ? ಹೌದು ಸರ್, ಅದು ತುಂಬಾ ಅರ್ಜೆಂಟ್. ಅವ್ರಿಗೊಂದ್ಸಲ ಹೇಳ್ಬಿಡಿ. ಇದು ಕೃಷ್ಣ ತುಳಸಿ ಅವ್ರ ನಂಬರ್ ಅಲ್ಲಮ್ಮ, ರಾಂಗ್ ನಂಬರ್ ಕಾಲ್ ಮಾಡಿದ್ದೀರಾ. ಅಯ್ಯೋ ಸಾರಿ ಸರ್. ಇದೇನು ನಂಬರ್ ಕರೆಕ್ಟ್ ಆಗೇ ಇತ್ತಲ್ವಾ? ಕಾಲ್ ಡೈವರ್ಟ್ ಆಗಿರ್ಬೇಕು. ತಗೋ ಅಣ್ಣ. ಯಾರೋ ಕೃಷ್ಣ ತುಳಸಿ ಇದಾರಂತ ಕಾಲ್ ಮಾಡಿದ್ರು. ಏನೋ ಅರ್ಜೆಂಟಾಗಿ ಹಾಡಿನ ಪ್ರೊಮೋ ಕೊಡಬೇಕು ಅಂದ್ರು. ರಾಂಗ್ ನಂಬರ್ ಬಿಡು. ಹಾ ಅಷ್ಟೇ ಅಣ್ಣ, ರಾಂಗ್ ನಂಬರ್. ಸರಿ ಕಣೋ. ಹಾ ಹಲೋ, ಕೃಷ್ಣ ತುಳಸಿ ಅವರಾ? ಮೇಡಮ್ ಸ್ವಲ್ಪ ಬ್ಯುಸಿ ಇದ್ದಾರೆ. ವಿಷಯ ಏನು ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಕೃಷ್ಣ ತುಳಸಿ ಅವರಿಗೆ ಹೋಲಿ ಪ್ರೊಮೋ ಹಾಡಿ ಫೋನಲ್ಲಿ ರೆಕಾರ್ಡ್ ಮಾಡಿ ಕಳ್ಸೋಕೆ ಚೇರ್ಮನ್ ಹೇಳಿದ್ರು ಸರ್. ತುಂಬಾ ಅರ್ಜೆಂಟ್ ಇದೆ ಸರ್. ಓಕೆ ಮೇಡಮ್, ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಯು ಮೋಸ್ಟ್ ವೆಲ್ಕಮ್ ಸರ್. ಆಗ್ಲೇ ಚೇರ್ಮನ್ ದೃಷ್ಟಿಗೆ ಬಿದ್ದಿದ್ದಾಳೆ ಶ್ಯಾಮ ಅಂತ ಆಯ್ತು. ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್ ಶ್ಯಾಮ. ಯುವರ್ ವಾಯ್ಸ್ ಇಸ್ ಫ್ಯಾಬ್ಯುಲಸ್. ಶಾರ್ಟ್ ಪೀರಿಯಡ್ ಅಲ್ಲೇ ಸ್ಟಾರ್ ಸಿಂಗರ್ ಆಗಿ ರೆಕಗ್ನಿಷನ್ ಸಿಕ್ಕಿದೆ ನಿನಗೆ. ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಏನಿದು, ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ? ಬ್ಯುಸಿ ಇದ್ದಾಳೋ ಏನೋ. ಅರ್ಜೆಂಟಾಗಿ ಹೋಳಿಗೆ ಪ್ರೋಮೋ ರೆಕಾರ್ಡ್ ಮಾಡಿ ಕಳಿಸು ಅಂತ ಮೆಸೇಜ್ ಮಾಡೋಣ. ಡೇಟಾ ಆಫ್ ಇದೆ ಅನ್ಸುತ್ತೆ. ಮೆಸೇಜ್ ಹೋಗ್ತಾ ಇಲ್ಲ. ಟೆಕ್ಸ್ಟ್ ಮೆಸೇಜ್ ಮಾಡ್ತೀನಿ. ಏನ್ ಐಶ್ವರ್ಯ, ಇಲ್ಲೇನ್ ಮಾಡ್ತಿದ್ಯಾ ನೀನು? ಶ್ಯಾಮ ರೂಮಲ್ಲಿ ಇಲ್ವಲ್ಲ? ಅವಳು ಇಲ್ದೇ ಇರುವಾಗ ಅವಳ ರೂಮಿಗೆ ನೀನ್ ಯಾಕೆ ಬಂದಿದ್ಯಾ? ಇದೇನಿದು, ಈ ತರ ಸೌಂಡ್ ಕೇಳಿಸ್ತಿದ್ಯಲ್ಲ? ಕೃಷ್ಣ, ಇವತ್ತು ಸಮಸ್ಯೆ ಹೇಗ್ ದೂರ ಆಗುತ್ತೋ ಅಂತ ತುಂಬಾ ಹೆದರಿದ್ದೆ.
ನಿನ್ ದಯೆಯಿಂದ ಎಲ್ಲ ಸರಿ ಹೋಯ್ತು. ಅದಕ್ಕೆ ಛೇ, ಏನಿದು ಮಧ್ಯದಲ್ಲಿ ಈ ತರ ಸೌಂಡ್ ಕೇಳಿಸ್ತಿದ್ಯಲ್ಲ? ಸರಿಯಾಗಿ ರೆಕಾರ್ಡ್ ಆಗಿಲ್ವಾ ಏನೋ? ಇದು ರೆಕಾರ್ಡರ್ ಫಾಲ್ಟಾ ಇಲ್ಲಾಂದ್ರೆ ಇಟ್ಟಿರೋ ಜಾಗದ ಫಾಲ್ಟಾ? ಇದನ್ನಿಟ್ಟಿರೋ ಜಾಗದ ಪ್ರಾಬ್ಲಮ್ ಇರಬೇಕು. ಈ ಸಲ ಅಲ್ಲಿಡೋದು ಬೇಡ. ಎಲ್ಲಿಡೋದು? ಈ ಸಲ ಇಲ್ಲಿಡ್ತೀನಿ. ಅತ್ತೆ, ಏನಮ್ಮ? ನಾನು ಸೌಭಾಗ್ಯ ವ್ರತನ ತಲೆ ಸ್ನಾನ ಮಾಡಿ ಒದ್ದೆ ಬಟ್ಟೆಲ್ ಮಾಡ್ಬೇಕು ಅಂದ್ರಲ್ಲ. ಹೌದಮ್ಮ. ನಾನು ಹೋಗಿ ತಲೆ ಸ್ನಾನ ಮಾಡಿ ಒದ್ದೆ ಬಟ್ಟೆಲ್ ಬರ್ತೀನಿ. ಅಷ್ಟ್ರಲ್ಲಿ ನೀವು ಹುತ್ತದತ್ರ ಹೋಗಿ ನಿಮ್ ಹರಕೆ ತೀರ್ಸಿ ಅತ್ತೆ. ಸರಿನಮ್ಮ. ಬಾ ವಸಂತ. ಸರಿ ಅಕ್ಕ. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ನಮ್ಮ. ವ್ರತ ಮಾಡೋದು ಯಾರಮ್ಮ? ಬರ್ತಾಳೆ ಪುರೋಹಿತ್ರೆ. ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಹಿತಸ್ಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದಮಮಾವಹ. ತಾಂ ಮಹಾರಾಜಾತವೇದೋ ಲಕ್ಷ್ಮೀಂ ಮತಗಾಮಿನೀಂ ಯಸ್ಯಾಂ ಹಿರಣ್ಯಂ ಇಂದ್ರಿಯಂ ಗಾಮಿಷ್ಯಂ ಪುರುಷಾಣಂ ಅಶ್ವಪೂರ್ವಾಂ ರಥಮದ್ಯಾಂ ಹಸ್ತಿನಾಥ ಪ್ರಬೋಧಿನೀಂ. ಬಂದ್ಯಾ ಶ್ಯಾಮ? ಬಾಮ್ಮ. ಪುರೋಹಿತ್ರೆ, ಈ ಹುಡುಗಿನೇ ನನ್ ತಂಗಿ ಸೊಸೆ. ನಾಗ ಸೌಭಾಗ್ಯ ವ್ರತ ಮಾಡಿಸ್ಬೇಕಾಗಿರೋದು ಈ ಹುಡುಗಿ ಕೈಲೆ. ದೀರ್ಘ ಸುಮಂಗಲಿ ಭವ. ಕೂತ್ಕೊಳ್ಳಮ್ಮ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಆಚಮ್ಯ. ಓಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ. ಓಂ ಮಾಧವಾಯ ಸ್ವಾಹ. ಅಮ್ಮ, ಒಬ್ರು ಮುತ್ತೈದಿನ ನಾಗದೇವತೆ ಅಂತ ಭಾವಿಸ್ಕೊಂಡು ಯಥಾವಿಧಿಯಾಗಿ ಪೂಜೆ ಮಾಡಿ ಅವರ ಆಶೀರ್ವಾದ ತಗೋಬೇಕು. ಸರಿ ಪುರೋಹಿತ್ರೆ. ವಸಂತ, ನಾಗದೇವತೆ ಜಾಗದಲ್ಲಿ ನೀನ್ ಕೂತ್ಕೋ. ನಾನಲ್ಲ ಅಕ್ಕ, ನೀನ್ ದೊಡ್ಡೋಳು, ನೀನೇ ಕೂತ್ಕೋಬೇಕು. ಕೂತ್ಕೊಳ್ಳಿ ಅಮ್ಮ. ಏನಿದು? ಶ್ಯಾಮ ಫೋನ್ ರಿಸೀವ್ ಮಾಡ್ತಿಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಶ್ಯಾಮ ಹಾಡು ಹೇಳಿ ಕಳಿಸ್ದೇ ಇದ್ರೆ ಅವಳ ಬಾಸಿಂದ ಬೈಸ್ಕೋಬೇಕಾಗತ್ತೆ. ಇವಾಗ ಏನ್ ಮಾಡೋದು? ಇವರನ್ನ ನಾಗದೇವತೆ ಅಂತ ಭಾವಿಸಿ ಹಣೆಗೆ ಬೊಟ್ಟಿಟ್ಟು ಕಾಲಿಗೆ ಅರಿಶಿನ ಹಚ್ಚಮ್ಮ. ಓಂ ಅಮ್ಮ, ಈಗ ಈ ಜಪಮಾಲೆ ತಗೊಂಡು ಓಂ ನಾಗದೇವತಾಯ ನಮಃ ಅಂತ 108 ಸಲ ಆ ಹುತ್ತದ ಸುತ್ತ ಪ್ರದಕ್ಷಿಣೆ ಮಾಡಿ ಆ ಮಂತ್ರ ಜಪಿಸ್ಬೇಕು. ಸರಿ. ನಾಗದೇವತೆ ದಯ ತೋರಿ ದರ್ಶನ ಕೊಟ್ಟು ಹಣೆ ಮೇಲೆ ಬೊಟ್ಟಿಟ್ಟು ಆಶೀರ್ವಾದ ಮಾಡಿದ್ರೆ ಸರಿಯಾಗುತ್ತೆ. ಇಲ್ದಿದ್ರೆ ಮತ್ತೊಂದು 108 ಸಲ ಆ ಮಂತ್ರ ಜಪಿಸ್ತಾ ಪ್ರದಕ್ಷಿಣೆ ಮಾಡಬೇಕು. ಹಾಗೆ 3 ಸಲ 108 ಪ್ರದಕ್ಷಿಣೆ ಪೂರ್ತಿ ಮಾಡಿ ಜಪ ಪೂರ್ತಿ ಮಾಡೋ ಅಷ್ಟರಲ್ಲಿ
ನಾಗದೇವತೆ ದರ್ಶನ ಕೊಟ್ಟು ಆಶೀರ್ವಾದ ಮಾಡಿದ್ರೆ ವ್ರತ ಮಾಡಿರೋ ಫಲ ಸಿಕ್ಕ ಹಾಗೆ. ನೀನು 100 ಕಾಲ ಸೌಭಾಗ್ಯವತಿಯಾಗಿ ಇರ್ತೀಯಮ್ಮ. ಪ್ರದಕ್ಷಿಣೆ ಶುರು ಮಾಡಮ್ಮ. हरिः ॐ सहस्रशीर्षा पुरुषः सहस्राक्ष सहस्रपात् स भूमिं विश्वतो वृत्वा अत्यधिष्ठदशाङ्गुलम् ಓಂ ನಾಗದೇವತಾಯ ನಮಃ. 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 ಈ ನಾಗದೇವತೆ ದಯೆಯಿಂದಾದ್ರೂ ಅಖಿಲ್ ಪೂರ್ಣಾಯುಷಿ ಆದ್ರೆ ಸಾಕು. ನಾನೇ ಮನೆಗೆ ಹೋಗಿ ಶ್ಯಾಮ ಕೈಲಿ ಹಾಡ್ಸ್ ಕಳ್ಸೋದೇ ಬೆಟರ್. ಏಯ್ ಎಲ್ಗೋ? ಅದು ನನಗೆ ಅರ್ಜೆಂಟ್ ಕೆಲಸ ಇದೆ ಅಣ್ಣ, ಬರ್ತೀನಿ. ಏಯ್ ನಿಲ್ಲೋ, ಈಗ ಆಡಿಟರ್ಸ್ ಜೊತೆ ಮೀಟಿಂಗ್ ಇದೆಯಲ್ಲೋ? ಆ ಮೀಟಿಂಗ್ ನಾಳೆ ಇಡೋಣ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ. ಇದು ಕೂಡ ಅರ್ಜೆಂಟ್ ಅಲ್ವೇನೋ? ನಾಳೆ ಆಡಿಟರ್ಸು ಡೆಲ್ಲಿಗೆ ಹೋಗ್ತಿದ್ದಾರೆ, ಮತ್ತೆ 1 ವೀಕ್ ಬರಲ್ವಂತೆ. ಯಾವುದೇ ಪರಿಸ್ಥಿತಿಲಾದ್ರೂ ಈ ಮೀಟಿಂಗ್ ಇವತ್ತು ನಡಿಲೇಬೇಕು. ಅಣ್ಣ, ಆಡಿಟರ್ ಹತ್ರ ನಾನು ಮಾತಾಡಿ ಯಾವುದೋ ಒಂದು ಟೈಮಲ್ಲಿ ಮೀಟಿಂಗ್ ಫಿಕ್ಸ್ ಮಾಡಿಸ್ಕೋತೀನಿ. ಅದ್ರ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಬರ್ತೀನಿ. ಏಯ್ ॐ ध्यायेत् पद्मासनस्थां विकसवदनां पद्मपत्रायताक्षीं हेमाभां पीतवस्त्रां करकलितलसद्देव पद्मां वराङ्गीं. ಪ್ರದಕ್ಷಿಣೆ ಪೂರ್ತಿ ಆಯ್ತಾ? ಆ ನಾಗದೇವತೆ ದರ್ಶನ ಕೊಡ್ಲಿಲ್ವಾ? ಇಲ್ಲ ಪುರೋಹಿತ್ರೆ. ನೊಂದ್ಕೋಬೇಡಮ್ಮ, 3ನೇ ಸಲ ಪ್ರದಕ್ಷಿಣೆ ಆಗೋದ್ರಲ್ಲಿ ದರ್ಶನ ಕೊಡ್ತಾಳೆ. ಮೈಮೇಲೆ ಬಟ್ಟೆ ಆರಿದೆ, ನೀನು ಹೋಗಿ ತಲೆ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ 2ನೇ ಸಲ ಜಪ ಶುರು ಮಾಡಮ್ಮ. ಸರಿ ಪುರೋಹಿತ್ರೆ. ಹಾ ಹಾಗೆಲ್ಲ ಇಡಬಾರ್ದಮ್ಮ. ಆ ಜಪಮಾಲೆನ ಕೆಳಗಡೆ ಇಡಬಾರ್ದು. 3 ಸಲನೂ 108 ಜಪ ಪೂರ್ತಿ ಆಗೋವರೆಗೂ ಆ ಜಪಮಾಲೆ ನೆಲಕ್ಕೆ ಹಾಕಿದ್ರೆ ನೀನು ಮಾಡೋ ಜಪಕ್ಕೆ ಫಲ ಸಿಗಲ್ಲಮ್ಮ. ಆ ಜಪಮಾಲೆ ನನ್ನ ಕೈಯಲ್ಲಿಟ್ಟು ನೀನು ಹೋಗಿ ಸ್ನಾನ ಮಾಡ್ಕೋಬಾ. ಹಾ. ಅಕ್ಕ, ನಾಗದೇವತೆ ಕರುಣಿಸ್ತಾಳೆ ಅಂತೀಯಾ? ಈ ಸಲ ಕರುಡಿಸ್ತಾಳೆ ವಸಂತ, ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನಾಟ್ ರೀಚಬಲ್ ಅಂತ ಬರ್ತಿದೆ. ಶ್ಯಾಮ ನಂಬರೇ ಸಿಗ್ತಿಲ್ವಲ್ಲ, ಏನ್ ಮಾಡೋದು? ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಕನೆಕ್ಟ್ ಆಗ್ತಿಲ್ವಲ್ಲ. ಒಂದು ಕೆಲಸ ಮಾಡ್ತೀನಿ, ಮನೆ ಲ್ಯಾಂಡ್ ಲೈನಿಗೆ ಕಾಲ್ ಮಾಡ್ತೀನಿ. ಎಸ್. ಹಲೋ ಅತ್ಗೆ, ನಾನು ಅಖಿಲ್. ಏನ್ ಅಖಿಲ್, ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದ್ಯಾ? ಶ್ಯಾಮನ್ ನಂಬರ್ ಸಿಗ್ತಿಲ್ಲ ಅತ್ಗೆ, ಅದಕ್ಕೇನೆ. ಒಂದ್ಸಲ ಶ್ಯಾಮಂಗ್ ಫೋನ್ ಕೊಡ್ತೀರಾ? ಶ್ಯಾಮ ಮನೇಲಿ ಇಲ್ಲ ಅಖಿಲ್. ಇಲ್ವಾ? ಎಲ್ಲಿಗೆ ಹೋದ್ಲು? ನಾಗ ಸೌಭಾಗ್ಯ ವ್ರತ ಮಾಡೋಕೆ ಅತ್ತೆ ಜೊತೆಗೆ ಹುತ್ತದ ಹತ್ರ ಹೋಗಿದ್ದಾಳೆ. ಹುತ್ತದ ಹತ್ರನಾ? ಹೌದು ಅಖಿಲ್. ಬೇಡ ಅಂದ್ರೂ ವ್ರತ ಮಾಡೋದಿಕ್ಕೆ ಅಂತ ಹುತ್ತದ ಹತ್ರ ಹೋದ್ರು ಅಂತ ಆಯ್ತು. ಏನ್ ಅಖಿಲ್, ಅಷ್ಟೊಂದು ಗಾಬರಿ ಆಗ್ತಿದ್ಯಾ? ಏನಾಯ್ತು? ಏನಿಲ್ಲ ಅತ್ಗೆ, ಏನಿಲ್ಲ. ಗಾಬರಿ ಏನಿಲ್ಲ. ಗಾಬರಿ ಇಲ್ಲ ಅಂತಾನೆ ನೀನ್ ಗಾಬರಿಯಲ್ಲಿದ್ಯಾ? ನನಗೆ ಅರ್ಥ ಆಗತ್ತೆ. ಏನಾದ್ರೂ ಪ್ರಾಬ್ಲಮಾ? ಪ್ರಾಬ್ಲಮ್ ಅಂದ್ರೆ ಅದು ಏನಿಲ್ಲ ಅದ್ಗೆ, ಏನು ಪ್ರಾಬ್ಲಮ್ ಇಲ್ಲ. ನಾನು ಮಮ್ಮಿ ನಂಬರಿಗೆ ಫೋನ್ ಮಾಡಿ ಶ್ಯಾಮ ಹತ್ರ ಮಾತಾಡ್ತೀನಿ. ಅತ್ತೆ ಕೂಡ ಫೋನ್ ತಗೊಂಡು ಹೋಗಿಲ್ಲ ಅಖಿಲ್. ಹೌದಾ? ಮಮ್ಮಿ ಫೋನ್ ತಗೊಂಡು ಹೋಗಿಲ್ವಾ?
ಅಲ್ಲಿ ವ್ರತ ಮಾಡೋವಾಗ ಡಿಸ್ಟರ್ಬೆನ್ಸ್ ಯಾಕೆ ಅಂತ ಅತ್ತೆ ಕೂಡ ಫೋನ್ ತಗೊಂಡು ಹೋಗಿಲ್ಲ. ಓಕೆ ಓಕೆ, ನಾನೇ ಹುತ್ತದ ಹತ್ರ ಹೋಗ್ತೀನಿ ಬಿಡಿ. ಸರಿ, ಬಾಯ್. ಅಖಿಲ್ ಹುತ್ತದ ಹತ್ರ ಯಾಕೆ ಹೋಗ್ತಿದ್ದಾನೆ? ಆಫೀಸಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಅಂದವನು ಅದನ್ನೆಲ್ಲ ಬಿಟ್ಟು ಹುತ್ತದ ಹತ್ರ ಹೋಗ್ತಿದ್ದಾನಲ್ಲ. ಏನೋ ನಡೀತಿದೆ. ಅಖಿಲ್ ಶ್ಯಾಮ ಮಧ್ಯೆ ಏನ್ ನಡೀತಿದೆ? ಅದೇನು ಅಂತ ತಿಳ್ಕೋಬೇಕು. ನಾನು ಹುತ್ತದ ಹತ್ರ ಹೋಗ್ಬೇಕು. ತಾಯ ನಮಃ. ಓಂ ನಾಗದೇವತಾಯ 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 ನಮಃ. ಪುರೋಹಿತ್ರೆ, 108 ಸಲ ಜಪ ಮಾಡಿ ಪ್ರದಕ್ಷಿಣೆ ಪೂರ್ತಿ ಆಯ್ತು ಪುರೋಹಿತ್ರೆ. ಆದ್ರೂ ನಾಗದೇವತೆ ಪ್ರತ್ಯಕ್ಷ ಆಗ್ಲಿಲ್ಲ. ಈ ಸಲ ಕರುಣಿಸ್ತಾಳೆ ವಸಂತ, ನೀನೇನ್ ಯೋಚನೆ ಮಾಡ್ಬೇಡ. ಅಮ್ಮ, ನೀನು ಇನ್ನೊಂದ್ಸಲ ತಲೆ ಸ್ನಾನ ಮಾಡಿ ಮಡಿ ಬಟ್ಟೆಲಿ ಬಾರಮ್ಮ. ಸರಿ ಪುರೋಹಿತ್ರೆ. ಏನಿದು, 2ನೇ ಸಲ ಜಪ ಪೂರ್ತಿ ಆದ್ರೂ ನಾಗದೇವತೆ ಕರುಣಿಸ್ಲಿಲ್ಲ. ಶ್ಯಾಮ ಪೂಜೆಲಿ ಏನಾದ್ರೂ ಲೋಪನಾ? ಅಥವಾ ಅಖಿಲ್ಗೆ ಪೂರ್ಣಾಯಸ್ಸು ಪಡೆಯೋ ಅದೃಷ್ಟ ಇಲ್ವಾ? ತಾಯಿ, ನನ್ನ ಸೊಸೆಗೆ ಕರುಣೆ ತೋರಿಸಿ ಅವಳ ಅರ್ಶನ ಕುಂಕುಮ ಉಳಿಸ್ಕೊಡಮ್ಮ. ಏನಂದ್ರೆ ನೀವಿಲ್ಲಿಗೆ ಬಂದಿದ್ದೀರಲ್ಲ? ನೀನ್ ಮಾಡಿರೋ ಘನ ಕಾರ್ಯದಿಂದ ಬಂದಿದ್ದೀನಿ. ಆಫೀಸ್ ಕೆಲ್ಸನೂ ಬಿಟ್ಟು ಇಲ್ಲಿ ನೋಡು, ನಿನ್ಗೋಸ್ಕರನೇ ಬಂದಿದ್ದು. ಏನಂದ್ರೆ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಾ? ನಿನ್ ಕೆಲ್ಸದ ಹಾಗೇನೆ ನನ್ ಮಾತಿರತ್ತೆ. ಅಲ್ಲ, ನಿನ್ ಬಗ್ಗೆ, ನಿನ್ ಕೆರಿಯರ್ ಬಗ್ಗೆ ನಾನು ಎಷ್ಟು ಕೇರ್ ತಗೋತಿದ್ದೀನಿ. ನೀನ್ ರೆಕ್ಲೆಸ್ ಆಗಿದ್ರೆ ಹೇಗೆ? ಆಫೀಸ್ ಅವರು ನಿಂಗೆ ಸಿಮ್ ಕಾರ್ಡ್ ಕೊಟ್ರು ಅಂದ ಕೂಡ್ಲೆ ತಕ್ಷಣ ನಿನಗೆ ಫೋನ್ ಕೊಡ್ಸಿದ್ದೀನಿ. ಅದನ್ನ ಹುಷಾರಾಗಿ ಇಟ್ಕೊಳಕ್ ಬರಲ್ವಾ ನಿನಗೆ? ಸಾರಿ ರೀ, ಅದನ್ನ ನನ್ನ ಕಾರಲ್ಲೇ ಮರ್ತು ಬಿಟ್ಟೆ. ಇದನ್ನ ಮರ್ತೋಗೋದು ಅನ್ನಲ್ಲ, ನಿರ್ಲಕ್ಷ್ಯ ಅಂತಾರೆ, ನೆಗ್ಲಿಜೆನ್ಸಿ.